ಇದೆ ಸಾವು. ಆಗ್ಲೂ ಅದೊಂದು ಏನಾಯಿತು ನೋಡ್ಬಿಡೋ, ಮೊನ್ನೆ ಹಾಕಿದ್ನಲ್ಲ ಲಾಟ್ರಿ ಟಿಕೆಟ್ ಹೊಡಿತೋ ಇಲ್ಲೋ ಅಂತ ಕೇಳ್ತಾನೆ. ಹಾಗಾದರೆ ಏನು ತಗೊಂಡು ಹೋಗೋಕ್ಕಾಗುತ್ತೆ ಅಂತ ಕೇಳಿದ್ರೆ ಕನಕದಾಸರು ಮುಂದಿನ ನುಡಿನಲ್ಲಿ ಹೇಳ್ತಾರೆ, ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ, ಕರುಣಾನಿಧಿ ಕಾಗಿನೆಲೆಯಾದಿ ಕೇಶವ ನಿನ್ನ ಕಾಯುವನು ಅಂತಾರೆ. ಎಲ್ಲ ವಚನಗಳಲ್ಲಿ, ಎಲ್ಲ ದಾಸ ಸಾಹಿತ್ಯದಲ್ಲಿ ಈ ನಾಡು ಅತ್ಯಂತ ಶ್ರೀಮಂತವಾಗಿ ನಮಗೆ ಕೊಟ್ಟೋದಂತಹ ವಿಚಾರಗಳನ್ನು ನಾವಿವತ್ತು ಮರಿತಾ ಇದ್ದೀವಿ. ಬೇಡದ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿದ್ದೀವಿ. ಅಜ್ಜ ಅವರು ಹೇಳಿದಂತಹ ಉತ್ತಮವಾದ ಖಾದ್ಯ ಇವತ್ತು ನಮ್ಮ ನಾಲಿಗೆಗೆ ರುಚಿ ಬರ್ತಿಲ್ಲ. ಮೃಷ್ಟಾನ್ನವಾಗಿರ್ತಕ್ಕಂಥದ್ದನ್ನು ಇಟ್ಟಿದ್ದೀವಿ. ರೊಟ್ಟಿ ತಿಂದವ ಗಟ್ಟಿಯಾದವ, ಮುದ್ದೆ ಉಂಡವ ನಿರೋಗಿಯಾದವ ಅಂತ ಹೇಳಿದಂಥ ಗಾದೆಯನ್ನು ಬಿಟ್ಟಿದ್ದೀವಿ. ಇಂಥ ಎಲ್ಲ ವಿಚಾರಗಳನ್ನ ನಾವು ಬಿಟ್ಟ ಮೇಲೆ ಏನು ನಮ್ಮ ಮಕ್ಕಳು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಂದರೆ, 2 ಮಿನಿಟ್ಸ್ ಮ್ಯಾಗಿ ಅಲ್ಲ, 2 ಮಿನಿಟ್ಸ್ ಮ್ಯಾಗಿ ಆದಮೇಲೆ ಅಪ್ಪನ ಪ್ರೀತಿ 2 ಮಿನಿಟ್ಸ್ ಅಲ್ಲ, ಅಮ್ಮನ ಪ್ರೀತಿ 2 ಮಿನಿಟ್ಸ್ ಅಷ್ಟೇ ಅಲ್ವಾ. ಅಪ್ಪನ ಕೈಯಲ್ಲಿ ಒಂದು ಮೊಬೈಲು, ಅಮ್ಮನ ಕೈಯಲ್ಲಿ ಒಂದು ಮೊಬೈಲು, ಮಗುಗೆ 2 ಮಿನಿಟ್ಸ್ ಮ್ಯಾಗಿ ಅಲ್ದಲ್ಲೇ ಇನ್ನೇನು ಬೇಕು. ಮೊಬೈಲ್ ಬೇಕು. ವಿಜ್ಞಾನದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಅಪ್ಪಿಕೊಳ್ಳಬೇಕು. ಅದು ಯಾವುದೂ ಬೇಡ ಅಂತ ಹೇಳಿಲ್ಲ, ಎಲ್ಲವೂ ಮಾನವನ ಉನ್ನತಿಗೆ ಆಗಬೇಕು. ಮೊಬೈಲ್ನಲ್ಲಿ ರೀಲ್ಸ್ ಮಾಡ್ತಾನೋ, ಅಥವಾ ಬೆಳಗಿನಿಂದ ಸಂಜೆ ತನಕ ಫೇಸ್ಬುಕ್ಕಲ್ಲೋ ಮಗ್ನಳಾಗಿ ತನ್ನ ಗರ್ಭದಲ್ಲಿ ಜನಿಸಿದಂಥ ಕೂಸಿಗೆ 2 ದಿವಸಗಳ ಕಾಲ ಊಟವನ್ನೇ ಹಾಕ್ದಲ್ಲೇ ಅದು ಸತ್ತೋಗಿರ್ತಕ್ಕಂಥ ವಿಚಾರ ನಮ್ಮ ಕಣ್ಮುಂದೆ ಇದೆ. ಕಲಿಯುಗದಲ್ಲಿ ಇರ್ತಕ್ಕಂಥ ವಿಚಾರಗಳು ಒಂದೊಂದೇ ನಮಗೆ ಎಚ್ಚರಿಸಿರ್ತಕ್ಕಂಥದ್ದು ಗೋಚರವಾಗ್ತಿಲ್ವಾ? ಇವುಗಳನ್ನೆಲ್ಲ ನಾವು ಮನನೆಗೆ ತೆಗೆದುಕೊಂಡಾಗ ನಮಗೆ ಹಲವಾರು ಸಂಶಯಗಳು ಉಂಟಾಗ್ತವೆ. ಅಂತಹ ಸಂಶಯಗಳನ್ನೆಲ್ಲ ದೂರ ಮಾಡಬೇಕಾಗಿರ್ತಕ್ಕಂತಹ ಒಂದು ವೇದಿಕೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು. ತಮ್ಮಲ್ಲಿ ಮನಸ್ಸಿನಲ್ಲಿ ಉದ್ಭವವಾಗಿರ್ತಕ್ಕಂಥ ಹಲವಾರು ಸಂಶಯಗಳಿರ್ತವೆ. ಜೀವನ ಧರ್ಮ ಇರ್ಬೋದು, ನಾನು ನಡೀತಿರ್ತಕ್ಕಂಥ ದಾರಿ ಗಮ್ಯವನ್ನು ಮುಟ್ಟುತ್ತಾ ಅಂತ ಕೇಳ್ಕೊಳ್ಳಿ. ಎಲ್ಲರೂ ಡೌಟ್ ಬಂದರೆ ಬನ್ನಿ ಅಜ್ಜನ ಹತ್ರ, ಸರಿಪಡಿಸ್ಕೊಡ್ತಾರೆ. ಆ ಗಮ್ಯದಲ್ಲಿ ಮುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನವನ್ನು ಇರ್ತಕ್ಕಂಥ ಗವಿಯನ್ನು ನಿಮ್ಮಲ್ಲೆಲ್ಲ ಗವಿ ಮಾಡ್ಕೊಳ್ಳಿ. ಅಜ್ಜನ ಕರುಣೆಯಿಂದ, ಸಂತರ ಆಶೀರ್ವಾದದಿಂದ ಆ ಗವಿಯಲ್ಲಿ ಶಿವ ಬಂದು ನೆಲೆಸೋ ದಿನ ದೂರ ಇಲ್ಲ. ಅದರಿಂದ ಬಸವಣ್ಣವ್ರು ಹೇಳಿದ್ದು ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಒಂದು ಎಲೆ ಹಾಕಿ, ಒಂದು ಸಣ್ಣ ಹೂವಿಡಿ, ನಿಮ್ಮ ಕೈಲಾದರೆ ಬಿದ್ದಂತಹ ಹಣ್ಣುಗಳನ್ನು ತೆಗೆದುಕೊಡಿ, ಕಚ್ಚಿ ರುಚಿಯನ್ನಿ ನೋಡಿ. ನನ್ನ ರಾಮನಿಗಾಗಿ ಅಂತ ತೆಗೆದಿಟ್ಟಂಥ ಶಬರಿಗೆ ಮುಕ್ತಿ ಕೊಡಲಿಲ್ಲವೇ ಶ್ರೀರಾಮ? ಅದರಿಂದ ಬಿದ್ದಂಥ ಹಣ್ಣನ್ನು ಇಟ್ಟಿಡಿ. ಪತ್ರಂ ಪುಷ್ಪಂ ಫಲಂ ತೋಯಂ. ಏನೂ ಇಗಲಿಲ್ಲ ಅಂತಂದರೆ ಒಂದು ತೊಟ್ಟು ನೀರು ಹಾಕಿ ಅದನ್ನು ವಾಪಸ್ ಕಾಡಿಗೆಗೆ ಇಟ್ಕೊಳ್ಳಿ, ಲಿಂಗ ಧಾರಣೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸವನ್ನು ಏನು ಭಗವಂತ ನಿಮಗೆ ಕೊಟ್ಟಿರ್ತಕ್ಕನೋ ಅಂತಹ ಕೆಲಸವನ್ನು ಶ್ರದ್ಧೆಯಿಂದ ನಮ್ಮ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತು ಅಂತಂದರೆ ಅದು ಶುದ್ಧ ಕಾಯಕವಾಗುತ್ತೆ. ಅಂತಲ್ಲಿ ಯಾವುದಾದರೂ ಸಂಶಯಗಳು ಯಾರಿಗಾದರೂ ಬಂದಾಗ ಆ ಸಂಶಯಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಇರತಕ್ಕಂಥ ಕಾರ್ಯಕ್ರಮ ಇಂತಹ ಧಾರ್ಮಿಕ ಕಾರ್ಯಕ್ರಮ. ಸಮಾಗಮ, ಹಲವರನ್ನ ನೋಡ್ತೀವಿ, ಅವರಿಂದ ಉತ್ತೇಜನವಾಗ್ತೀವಿ. ಸಂತರನ್ನು ಕರೆಸಿ ತಮಗೆಲ್ಲ ಇರತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲಿ ನಮಗೆ ಸಾಂಕೇತಿಕವಾಗಿ ರಥವನ್ನು ಎಳೆದ್ವಿ. ಆ ರಥದಲ್ಲಿ ನಾವು ಹಣ್ಣನ್ನು ಎಸೆದ್ವಿ, ಪತ್ರೆಯನ್ನು ಎಸೆದ್ವಿ, ಎಲ್ಲವನ್ನ ಎಸೆದ್ವಿ, ಹೂವನ್ನು ಹಾಕಿದ್ವಿ, ಶೃಂಗಾರ ಮಾಡಿದ್ವಿ. ಇವೆಲ್ಲವೂ ಸರಿಯಾಯಿತು. ಇಂಥವನ್ನೆಲ್ಲ ಮಾಡಿದ ಮೇಲೆ ನಮಗೆ ಅದು ಏನು ದ್ಯೋತಕವಾಗಬೇಕು? ರಥದ ಮೇಲಿನ ಶಿಖರ ನಮಗೆ ದ್ಯೋತಕವಾಗಬೇಕು. ಆ ಉತ್ತುಂಗವನ್ನು ನಾವು ಮುಟ್ಟುತ್ತೀವಿ ಅಂತಕ್ಕಂಥ ಸದ್ವಿಚಾರ ನಮ್ಮ ಮನಸ್ಸಿನಲ್ಲಿ ಮುಟ್ಟಬೇಕು. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ
ನಾವು ನಮ್ಮನ್ನು ಉನ್ನತೀಕರಿಸ್ಕೊಳ್ತಕ್ಕಂಥ ದೃಷ್ಟಿಯಿಂದ ಆ ಒಂದು ರಥದ ಕಲಶ ನಮಗೆ ಕಾಣಬರಬೇಕು. ಅದು ನಮಗೆ ಕಾಣ್ತಕ್ಕಂಥ ರಥ, ಕಣ್ಣೆದರಿಗೆ ಕಾಣದಿರ್ತಕ್ಕಂಥ ರಥ ಏನಿದೆ ಅದು ಅಧ್ಯಾತ್ಮ ರಥ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂದರು. ಅಲ್ಲಿ ನೋಡ್ರಿ ನೀವು ಇವತ್ತಿನ ದಿವಸ ಆ ಕಳಶಕ್ಕಿರ್ತಕ್ಕಂಥ ಏನು ಜಗಮಗ ಜಗಮಗ ಅಂತ ದೀಪ ಹಾಕಿ ನಿಲ್ಲಿಸಿದ್ದಾರೆ, ಅಂತಹ ಈ ಶಿರ ಏನಿದೆ ಇದು ಹೊನ್ನ ಕಳಸ ಅಂತ ಕರೆದ್ರು ಬಸವಣ್ಣವರು. ಯಾಕೆ ಹೊನ್ನ ಕಳಸ ಅಂತ ಕರೆದ್ರು ಅಂದರೆ, ಬರೇ ಜ್ಞಾನವಿದ್ದರೆ ಸಾಲದು, ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಇಲ್ಲಿ ಇದ್ದಾಗ ಈ ಎಲ್ಲ 200 ವ್ಯಾಟ್ಸಿನ ಲೈಟ್ಗಳು ಹೋಗ್ಬಿಟ್ರು, ಈ ಒಂದು ಹೊನ್ನ ಶಿರಸ ಅಂತ ಇರ್ತಕ್ಕಂಥ ಹೊನ್ನ ಕಳಸ ಅಂತ ಏನು ಶಿರ ಇದೆ, ಇದರಿಂದ ಸ್ವಯಂ ಪ್ರಭೆಗಳಾಗಿ ಪ್ರತಿಯೊಬ್ಬ ಶರಣೆಯರು ಬೆಳಗಬಹುದು ಅಂತ ಅನ್ನೋದನ್ನು ತೋರಿಸೋದಕ್ಕೆ ಹೇಳಿದ್ರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು. ಯಾಕೆ ಇದನ್ನೆಲ್ಲ ಹೇಳಿದ್ರು ನಮಗೆ ಆವತ್ತಿನ ದಿನ ವಚನದಲ್ಲಿ ಅಂದರೆ, ಉತ್ತಮವಾಗಿರ್ತಕ್ಕಂತಹ ಸದ್ವಿಚಾರಗಳನ್ನು ಈ ನಾಡು ಪ್ರಪಂಚಕ್ಕೆಲ್ಲ ಹಂಚಿತ್ತು. ಆಗ ನಮಗೆ ಕಾಲಘಟ್ಟದಲ್ಲಿ ಆದಂತಹ ದಾಳಿಗಳಿಂದ ಸಂಸ್ಕೃತ ನಶಿಸಿ ಹೋಯಿತು. ತಮಗೆಲ್ಲ ತಿಳಿದಿರಲಿ ಸ್ನೇಹಿತರೆ, ಯಾವ ದೇಶದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತಂದರೆ ಆ ದೇಶ ಅಳೆದು ಹೋಗುತ್ತೆ, ಪರಕೀಯರಲ್ಲಿ ಸೇರಿಸ್ತಾರೆ, ಅವರ ಸಂಸ್ಕೃತಿಯನ್ನು ನೆನೆಡ್ತಾರೆ. ಈ ದೇಶದಲ್ಲಾಗಿದ್ದು ಅದೇ. ಸಂಸ್ಕೃತ ಹೋಯಿತು, ಸಂಸ್ಕೃತಿ ಹೋಯಿತು. ಸಂಸ್ಕೃತವಿದ್ದರೆ ಸಂಸ್ಕೃತಿ ಆಯಿತು. ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ, ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ, ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ, ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ 6 ಗಂಟೆಗೆ ನಮ್ಮಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವಾ? ಆ ತಾಯಂದ್ರೆ ಇವತ್ತು ಕಾಣ್ತಿಲ್ವೇ ನನಗೆ? 6 ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು, ಮನೆಯೊಂದು 3 ಬಾಗಿಲು, ಹೀಗೆ ಏನೇನೋ ಬರುತ್ತೆ. ಯಾವ ಸೀರಿಯಲ್ಲಾರು ನೋಡಿ ನೀವು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರಾ? ಇಲ್ಲ. ಅಜ್ಜವ್ರೊಂದು ಮಾತಂದರು, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಅದಕ್ಕೆ ಕಾರಣ ಇಷ್ಟ ಆಯಿತು. ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ, ಮನಃಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು. ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ. ಈಗ ಅದು ಹೋಯಿತು. ಬಿಗ್ ಟಿ ವಿಯಿಂದ ಸ್ಮಾಲ್ ಟಿ ವಿಗೆ ಬಂದುಬಿಟ್ಟಿದ್ದೀವಿ. ಮನೆ ಒಂದೇ, ರೂಮ್ಗಳು 3, ಇರೋದು ತಂದೆ ತಾಯಿ ಮಗ ಮಗಳು, ಕೆಲವು ಕಡೆ ಒಂದೇ, ಅದಕ್ಕೆ 3 ರೂಮು. ರೈಟ್ ಟು ಪ್ರೈವೇಸಿ, ನನಗೆ ಪ್ರೈವೇಸಿ ಬೇಕು ಅಂತ. ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು. ಒಟ್ಟು ಕೂತು ಉಣ್ಣೋಂಗಿಲ್ಲ, ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ. ರೊಟ್ಟಿ ಮಾಡಿದ್ದೀನಿ ಬಾರೋ ಅಂತಾನೆ, ನಿನ್ನ ರೊಟ್ಟಿ ನೀನೇ ತಿನ್ಕೋ ಅಂತ ಮೆಸೇಜ್ ಹಾಕ್ತಾನೆ. ಮತ್ತೇನೋ ಮಾಡ್ತೇವೆ ಹೊಟ್ಟೆ ಹಸಲ್ವೇನೋ ಅಂದರೆ, ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಪ್ಪ ಅಂತಾನೆ. ತಪ್ಪಂತ ನಾನು ಹೇಳಲ್ಲ, ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ. ಯಾವತ್ತೋ ಒಂದು ದಿವಸ ಕರ್ಕೊಂಡೋಗಿ ಏನೋ ಒಂಚೂರು ತಿನ್ನಿಸ್ರಿ, ಅದು ತೊಂದರೆ ಇಲ್ಲ, ಅದು ಮಕ್ಕಳ ಮೇಲಿನ ಪ್ರೀತಿ. ದಿನಾಗಿಂದ ಅದೇ ಆಗಿಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ. ಅದಕ್ಕಾಗಿ 15 ನಿಮಿಷ ಕೂಡಬೇಕಾಗುತ್ತೆ. ಬೆಳಗ್ಗೆ ಬೇಜಾರಾಗುತ್ತಲ್ಲ, ಮೊಬೈಲ್ ಇಟ್ಕೊಳ್ಳೋದು. ಅದು ಬರವಲ್ದು, ನೀವು ಬಿಡವಲ್ರು. ಇದು ನಮಗೆ ಬೇಕಾಗಿತ್ತ? ಕೇವಲ 20 ವರ್ಷದ ಹಿಂದೆ ಇದಿರಲಿಲ್ಲ. ಇವತ್ತು ಯಾವುದಾದ್ರು ಒಂದು ಪಟ್ಟಣ
ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರ್ತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು, ಸ್ವಿಗ್ಗಿ ಬಂದಿರಬೇಕು, ಝೊಮ್ಯಾಟೊ ಬಂದಿರಬೇಕು, ಐಸ್ ಕ್ರೀಮ್ ಬಂದಿರಬೇಕು, ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು. ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ 25ನೇ ವರ್ಷಕ್ಕೆ ಅಜ್ಜನ ಜಾತ್ರೆಗೆ ಬಂದವ್ರು ತುಂಬ ಮಸ್ತ್ ಮಂದಿ ಇದ್ದೀರಿ, ಕೈ ಎತ್ತಿರಿ. 25 ವರ್ಷದ ಒಳಗಡೆ ಇದು ಯಾವ್ದಾರು ಇತ್ತೇನೇ ಇರಲಿ, ಯಾವುದೂ ಇದ್ದಿರಲಿಲ್ಲ. ಮಂದಿ ರಾಯಚೂರಿಂದ ಬರೋರು, ಯಾಕೆಂದರೆ ಕೊಪ್ಪಳ ರಾಯಚೂರಿಗೆ ಸೇರಿತ್ತು. ಈಗ 25 ವರ್ಷ ಆಯಿತು ಜಿಲ್ಲೆ ಆಗಿ. ಯಾವನ್ನಾರು ಫಾರಿನ್ಗೆ ಹೋದವನು 25 ವರ್ಷದ ನಂತರ ಬಂದರೆ ಮನೆಯಲ್ಲಿಂದ ಹುಡುಕ್ಬೇಕು, ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ. ಇವೆಲ್ಲ ಹಂಗಾಗ್ಬಿಟ್ಟವಲ್ಲ. ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು. ಸ್ನೇಹಿತರೆ, ತಮಾಷೆ ಆಯಿತು, ಚಪ್ಪಾಳೆ ತಟ್ಟಿದ್ವಿ. ನಿಮಗೊಂದು ಮನಸ್ಸಿನಲ್ಲಿ ನೆನಪಿರಲಿ, ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ. ಗುರುಗಳು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ. ಅಂಥ ರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಗ್ತಾರ ಅಂತಂದರೆ, ತೆರೆಮರೆ ಕಾಯಿನಲ್ಲಿ ಇದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ DNA ಎಲ್ಲೂ ಸತ್ತಿಲ್ಲ ಅಂತಾಯಿತು. ಪುಣ್ಯಾತ್ಮರೊಬ್ಬರು ಕ್ಯಾನ್ಸರ್ನಲ್ಲಿ ಬಳತಕ್ಕಂಥ ರೋಗಿಗಳಿಗೆ ತಮ್ಮ ಕೂಡಿಟ್ಟ ಹಣದಿಂದ ಉತ್ತಮ ಕಾಯಕ ಅಂಥೇಳಿ 3 ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆ ತೆಗೆದು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕಾಯಕವಲ್ಲವೇ? ಅದು ಬಸವಣ್ಣನಿಗೆ ಒಪ್ಪಲ್ವೇ? ಅದು ನಮ್ಮ ಶಿವನಿಗೆ ಅಪ್ಪಲ್ವೇ? ನನ್ನ ಕೈಲೇನು ಸಾಧ್ಯ ಸರ್? ಹೇಳ್ಬಿಟ್ರಲ್ಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಹೋಗ್ರಿ, ಅರ್ಧ ತಾಸು ಅವ್ರ ಆಸ್ಪತ್ರೆಗೆ ಸೇರ್ಕೊಳ್ರಿ, ಯಾರ್ದಾರು ರೋಗಿಗೆ ಶುಶ್ರೂಷೆ ಮಾಡಿ ಬನ್ನಿರಿ. ಬೇಡ ಅಂತೀರೇನವರು? ಬೇಡ, ಇಲ್ಲಾಗೆ ಒಬ್ಬನಾಗೆ ಇರ್ತಾನೆ, ಹಿಂದಿಲ್ಲ ಮುಂದಿಲ್ಲ. ಅವ್ರ ಮನೆಗೆ ಹೋಗ್ರಿ, ಒಂದಷ್ಟು ಗಂಜಿ ಇಟ್ಟು ಬನ್ನಿರಿ, ತಪ್ಪೇನಾಗ್ತವೆ? ಈ ಕೆಲಸನ ಗವಿಮಠ ಮಾಡ್ತು, ಹೇಳ್ಕೊಳ್ಳಿಲ್ಲ ಅಷ್ಟೆ. ಇಡೀ ವಿಶ್ವವನ್ನು ಹಾಳು ಮಾಡಬೇಕು ಅನ್ನೋ ದುರ್ಲೋಚನೆಯಿಂದ ಅನ್ಯ ರಾಷ್ಟ್ರ ಒಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ಸನ್ನು ಕೊಟ್ಟಾಗ ಪಕ್ಕದ ಮನೆಯವರು, ನಿನ್ನೆ ರಾತ್ರಿ ಒಟ್ಟಿಗೆ ಚಾ ಕುಡಿದವರು, ಅಜ್ಜ, ಅಪ್ಪ, ತಂಗಿ, ಅಣ್ಣ, ಚಿಕ್ಕಮ್ಮ, ದೊಡ್ಡಮ್ಮ, ಗುರುಗಳು, ಸ್ನೇಹಿತರು ಯಾರನ್ನೂ ಬಿಡದಲ್ಲೇ ತಿಂದ್ಕೊಂಡು ಹೊಟ್ಟೋಯ್ತು ಮಹಾಮಾರಿ. ಅಂಥ ಸಂದರ್ಭದಲ್ಲಿ ಇಡೀ ಕೊಪ್ಪಳದ ಜನತೆಗಷ್ಟೇ ಅಲ್ಲದೆ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಯಾರು ಬೇಕಾದರೂ ನನ್ನಲ್ಲಿ ಬನ್ನಿ, ನಾವು ಮಾಡಿರ್ತಕ್ಕಂಥ ಈ ಕೋವಿಡಿನ